ನಮ್ಮ ಭಾಗದ ಪ್ರತಿಭೆ ರಾಘವೇಂದ್ರಾಚಾರ್ಯ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯಲ್ಲಿ ಬಂಧುಗಳೇ. ನಿಜವಾಗಿ ಹೇಳ್ಬೇಕಾ, ಜಿ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಮಿಂಚಿದವರು ನಂತರ ನಮ್ಮ ರಾಘವೇಂದ್ರಾಚಾರ್ಯ ಅವರು ನಮ್ಮ ಭಾಷೆ ಬಗ್ಗೆ, ಅದು ವಿಶೇಷವಾಗಿ ರಾಯಚೂರು ಭಾಷೆ ಬಗ್ಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅದೇನು ಅಷ್ಟಲಿಲ್ಲ ಇಲ್ಲ ಏನಿಲ್ಲ ರೀ. ನಮ್ಮ ಯಾದಗಿರಿ ಹುಡುಗ ಮೈಸೂರು ಹುಡುಗಿ ಲವ್ ಮಾಡಿ ಮದುವೆಗೆ ಅಂತ. ಮೈಸೂರು ಭಾಷೆ ಬೇರೆ ಅದ, ನಮ್ಮ ಭಾಷೆ ಬೇರೆ ಅದ. ಲಗ್ನ ಆದಮೇಲೆ ಇಲ್ಲಿ ಒಂದು 15-20 ಜನ ಬೀಗರ ನೆಂಟರೆಲ್ಲ ಬಂದಿದ್ರು. ಗಂಡ ಒಮ್ಮೆದೊಮ್ಮೆಲೆ ಎದ್ದು ಹೊಂಟ. ನಮ್ಮ ಕಡೆ ಮಂದಿ ಬೆಂಗಳೂರು ಕಡೆಗೆ ಹೋಗಿ ಒಂದು 15 ದಿವಸ ಆದಮೇಲೆ ಬಂದ್ರೆ ಅಂತ ತಿಳ್ಕೊಡು, ಬೆಂಗಳೂರು ಭಾಷೆದಾಗ ಮಾತಾಡಿದ್ರೆ ಅಂತಂದ್ರೆ ಆಗಲೇ ಬೆಂಗಳೂರು ಭಾಷೆದಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೇನಪ್ಪ, ಬದಲಾಗಿದ್ದು ನೋಡಂತಾರೆ. ಅದಕ್ಕೆ ಅವು ಅಂಜಿ ಏನು ಮಾಡ್ತಾರೆ, ನಮ್ಮ ಭಾಷೆದಾಗ ಮಾತಾಡ್ತಾವೆ. ಪರ್ಸಾಲೆ ಓಸು ಮಂದಿ ಕುಂತಿದ್ರು. ಗಂಡ ಒಮ್ಮೆದೊಮ್ಮೆಲೆ ಎದ್ದು ಹೋಗ್ಲಕತ್ತ. ಹೇಳ್ತಿ ಮೈಸೂರು ಭಾಷೆದಾಗ ಕೇಳಿದ್ವಿ, ಎಲ್ಲಿಗೆ ಹೋಗ್ತಾ ಇದ್ದಾರ ಅಂತಂದು. ಇವ ಟಾಯ್ಲೆಟ್ಗೆ ಹೋಗ್ಬೇಕಾಗ್ಯದ್ರಿ. ಇವ ನಮ್ಮ ಭಾಷೆದಾಗಂದ ತೆಮ್ತೊಂಡು ಹೊಂಟಿನ ಅಂದ. ಮೈಸೂರು ಅಕ್ಕಿಗೆ ತೆಮ್ತೇಣ ಅಂದ್ರೆ ಅಕ್ಕಿಗೆ ಗೊತ್ತಿಲ್ಲ. ನಾನು ಬರ್ತೇನೆ ಅಲ್ಲ ಅಕ್ಕಿ ಏನಂತೇಳಿದ್ ಬರ್ಲಿಕ್ಕದು. ಹಂಗೆಲ್ಲ ಬರಕ್ಕೆ ಹೋಗ್ಬಣ್ಣಿ ಅಂದ. ಇಂದ ಅವ್ರು ಹತ್ತಿ ಕುಂತಿದ್ಲು. ಅದೇಂದರೆ ನೀ ತಪ್ಪು ತಿಳ್ಕೊಬೇಕಂದ್ರೆ ಮನೆಗೆ ಕುಂತು ಬೇಸರ ಆಗ್ಯದ, ನಾನು ಬರ್ತೇನೆ ಅಲ್ಲಕ್ಕೆ. ಇದ್ರಿ ಹಣ ಎತ್ತಲಿ ಅಂದವ. 2 ನಿಮಿಷ ಟೈಮ್ ಕೊಡು, ಅತ್ತೆನಾಗತ್ತೇಳ 2 ನಿಮಿಷ ಟೈಮ್ ಕೊಡು, ಸೀರೆ ಚೇಂಜ್ ಮಾಡ್ಕೊಂಬರ್ತಾನೆ ಅಲ್ಲಕ್ಕಿ. ಇವಾಗ ಗಂಡ ಅಂತ ನಾನು ಪಿಕ್ನಿಕ್ ಹೊಂಟಿನ. ಹಾಂ, ಅವ್ರಿಗೆ ಗೊತ್ತಿಲ್ಲ ರೀ ಕೆಮ್ತಣ್ಣ ಅಂದರೆ ಏನಾದರೂ ಗೊತ್ತಿಲ್ಲ ಅವಕ್ಕೆ. ಇನ್ನೊಂದು ಐತ್ರಿ, ಅದು ಅಲ್ಲಿ ಕಟ್ಟಲ್ಲ ಏನಲ್ಲ, ಅದು ಸಹಜವಾಗಿ ಹೇಳ್ತೀನಿ ನಿಮ್ಗೆ. ಏನಪ್ಪ ಅಂತಂದ್ರೆ ಈ ಆಂಧ್ರ ಮಂದಿ ಜಾಸ್ತಿ ಆಗಿಬಿಟ್ಟದು ಇತ್ತೀಚೆಗೆ ನಮ್ಮ ಕಡೆಗೆ. ಈ ಕಡೆ ಎಲ್ಲ ಆಂಧ್ರ ಮಂದಿ ಜಾಸ್ತಿ ಆಗ್ಯದ. ಆಂಧ್ರ ಮಂದಿ ಜಾಸ್ತಿ ಆಗ್ಯದ. ಒಂದು 8-10 ಜನ ಕಪಲ್ಸ್ ಏನಾರ ನಮ್ಮ ಕನ್ನಡಿಗರು ಯಾದಗಿರಿಯಿಂದ ಮಂತ್ರಾಲಯ ಕಡೆಗೆ ಹೋಗ್ಲಿಕ್ಕತ್ತಿದ್ರು. ಒಬ್ಬಕ್ಕೆ ಆಂಧ್ರದಕ್ಕೆ ಎದ್ದು ನಿಂತಿದ್ಲು. ಒಬ್ಬ ಗಂಡ ಅಂದ, ಅದ್ರಾಗ ಕಪಲ್ ಹೆಣ್ಮಗಳು ನಿಂತಾಳೆ, ಕೂಡಿಸ್ತಂದ. ಬೇಡ, ಆಕೆಗೆ ನಮ್ಮ ಭಾಷೆ ಬರೋಂಗಿಲ್ಲ, ನಮಗೆ ಆಕೆ ಭಾಷೆ ಬರೋಂಗಿಲ್ಲ. ಆಕೆ ಏನಾದ್ರೂ ಅಂದ್ರೆ ಅಪಾರ್ಥ ಆಗ್ತದೆ, ಬೇಡ ಅಂತಾರೆ. ಹೆಣ್ಮಕ್ಳು ಒಂದಾಗ್ಬೇಕು ನೀವು, ಕೂಡ್ಸಂತ ಕೂಡಿಸ್ದೆ. ಮಂತ್ರಾಲಯ ಹೋಗ್ಬೇಕಂತ ನೆಕ್ಸ್ಟ್ ಸ್ಟಾಪ್ ಸೈದಾಪುರ ಬಂತ್ರಿ. ಈಕೆ ಆಂಧ್ರದಕ್ಕೆ ಈಗ ಕನ್ನಡ ಬರೋಂಗಿಲ್ಲ. ಈ ಹೆಣ್ಮಗಳು ಏನು ಅನ್ಬೇಕು, ಊರಂಡಿ ಅನ್ಲಕ್ಕಿ. ಸತ್ಯಪ್ಪ ಅಂದ ಯೋಗಾಂಡ. ಅಲ್ಲಮ್ಮ, ಜಾಗ ಕೊಟ್ಟದೆ ಭಾಳ ದೊಡ್ಡದಾಗ್ಯದ, ಹಂಗೆಲ್ಲ ಗಲೀಜು ಮಾತಾಡ್ಬೇಡ ಅಂದ. ಸುಮ್ಮ ಕೂಡಿಸಿದ್ರು. ಮತ್ತೆ ಕೃಷ್ಣ ಬಂತ್ರಿ, ಮತ್ತೆ ಕೇಳಿದ್ಲಾಕಿ ಊರಂಡಿ ಅಂತಂದ್ಲು. ಹೇಳ್ತಿ ಅಂದ್ಲು, ಬೇಡ ಅಂದ್ರೆ ಕೂಡಿಸಿದಿ, ರಂಡಿ ಎಲ್ಲಕತ್ತಿಲ್ಲ, ಓಸ್ ಮಂದಿ ಬಂದಂತ. ಇವಾಗ ಗಂಡ ಅಂದ, ಕೈ ಮುಗಿತೇನೆ ಮಯಮ್ಮ, ಹಂಗೆ ಅನ್ಬೇಡ, ನಾನು ಹೇಳ್ತೀವಿ ರಂಡಿ ಅಂತಂದು. ಹೊಟ್ಟೆ ಭಾಳ ತ್ರಾಸ ಆಗ್ಲಾಕತ್ತದ, ಬೇಡ ಅನ್ಬೇಡ ಅಂತಂದು. ಮತ್ತು ರಾಯಚೂರು ಬಂದ್ಗಡೆ ಮತ್ತೆ ಆ ಹೆಣ್ಮಗಳು ಬಿಡೋಳು, ಊರು ರಂಡಿ ಅನ್ಲಕ್ಕಿ. ಆಕೆಗೆ ತಲೆ ಕೆಡ್ತೀರಿ, ಭಾಳ ಸಲ ಆಯ್ತಲ್ಲ ಇದು. ಎದ್ದು ನಿಂತು ಸೀರೆ ಟೊಂಕು ಸಿಕ್ಸ್ಕೊಂಡು ಅವಾಗ್ಲಿಂದ ನೋಡಕತ್ತೀನಿ, ರಂಡಿ ಅನ್ಲಕತ್ತೀನಿ. ಇಲ್ಲೇನು ಕುಂತವಲ್ಲ ಈಕೆ ಶಾಪುರ ರಂಡಿ, ಆ ಕಡೆನು ಕುಂತವಲ್ಲ ಅಡುಗೆ ರಂಡಿ, ಈ ಕಡೆ ಕುಂತಕ್ಕಿ ಗುರುಮಟ್ಕಲ್ ರಂಡಿ, ಸಾಕಾಬೇಕಾ ಹಲ್ಕಡ್ ರಂಡಿ ಅಲ್ಲ ಅಂತಾಕಿ. ಅವ ಎಲ್ಲಿದ್ನೋ ಏನ್ರಿ, ಆಕಿನ ಗಂಡ ಓಡಿ ಬಂದವ. ಇದು ಗದ್ಲಾತ ನೋಡಿ, ಕೈ ಮುಗಿದು ಕೇಳ್ಕೊಂಡ, ಎಮ್ಮ ತಪ್ಪು ತಿಳ್ಕೊಬೇಡ, ಊರು ಅನ್ನದ್ರೆ ಯಾವ ಊರು ಬಂತು ಅಂತ ಕೇಳಕತ್ತಾಳ. ನಿಮಗೆ ಗೊತ್ತಾಗಲ್ದು, ದಯವಿಟ್ಟು ತಪ್ಪು ತಿಳ್ಕೊಬಾರ್ರಿ ಅಂತಂದು ಹೇಳಿ ಸಮಜಾಯಿಸಿದ್ರಂತಂದಕ್ಕೆ ಬಂಧುಗಳೇ. ಭಾಷೆ ತಿಳಿದಿದ್ದ ಪಕ್ಷದಲ್ಲಿ ಇಂಥ ಪ್ರಕರಣಗಳಾಗ್ತಾವೆ. ಯಾವುದೇ ರೀತಿಯಿಂದ ಅಷ್ಟೇ ಉದ್ದೇಶದಿಂದ ಹೇಳುವಂಥದ್ದಲ್ಲ ಅಂತ ಹೇಳ್ತಾ, ಒಂದು ಕಾರ್ಯಕ್ರಮ ನಾನು ಒಬ್ಬನಿಂದ ಮಾಡಿದ್ದಲ್ಲ ಬಂಧುಗಳೇ, ನನ್ನ ಇಡೀ ಗೆಳೆಯರ ಬಳಗ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಅವರಿಗಾಗಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು ತಿಳಿಸೋಣ. ಕೋಗೊಳಿ ಕೊಟ್ರೇಶ್ ಅವರು ತಲೆ ಕೂದಲ ಬಗ್ಗೆ ಭಾಳಷ್ಟು ಡಿಸ್ಕಸ್ ನಡೆದ. ನಿಜವಾಗಿ ಹೇಳ್ಬೇಕಾಗಿದ್ದ, ತಲೆ ಕೂದಲಿಲ್ಲ ಅಂತೇಳಿ ಯಾರೂ ಬೇಜಾರಾಗಬಾರ್ದು ಬಂಧುಗಳೇ. ನಿಜವಾಗಿ ಹೃದಯವಂತರಂತಂದ್ರೆ, ಇಂಟೆಲಿಜೆಂಟ್ ಅಂತಂದ್ರೆ, ತಲೆಗೆ ಯಾರಿಗೆ ಕೂದಲು ಇರೋಂಗಿಲ್ಲ ಅವರು ನಿಜವಾದ ಇಂಟೆಲಿಜೆಂಟ್ ಪರ್ಸನ್ ಇರ್ತಾರೆ ಬಂಧುಗಳು. ಒಂದು ಸಲ ಜೋರಾದ ಚಪ್ಪಾಳೆ ಇರಲಿ. ಎಷ್ಟು ಇಂಟೆಲಿಜೆಂಟ್ ಇದ್ರೆ ಏನು ಮಾಡ್ತೀರಿ, ಮುಂಜಾನೆ ಮುಖ ತೊಗೊಂಬಂದು ಸಾಬೂನು ಇಲ್ತಾನೆ ಹಚ್ಕೊಂಬೋದು ಗೊತ್ತಾಗಲ್ಲ. ಹಚ್ಕೊಂತಾನೆ ಹೋಗ್ತಾರೆ, ಇನ್ನು ಐತ್ ಬಿಡು ಇಲ್ತಾನೆ ಬಂದ್ಬಿಡ್ತಾರೆ ಕೆಲವು ಜನ.
ಮಗ ಅಂತಾನಪ್ಪ ಇಲ್ಲಿ ತಂದು ಬಂದಿದ್ದು ನೋಡು ನೋಡು ಅಂತಾನೆ. ಹೌದಾ ಅಂತಂದು ಒಂದು ಬಕೆಟ್ ನೀರು ತೊಟ್ಟು ತಲೆ ಮೇಲೆ ಎತ್ತಾಕೊಂಡು ಎದ್ದು ಬಂದುಬಿಡ್ತಾರೆ ಬಂಧುಗಳೇ. ಇದು ಸುಮ್ಮನೆ ತಮಾಷೆಗೆ ಹೇಳಿದ್ದು ಬಂಧುಗಳೇ. ಈಗ ನಿಮ್ಮ ಮುಂದೆ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಭಾಷಣಕಾರ ಅಂತ ಗಂಗಾವತಿ ಪ್ರಾಣೇಶ್ವರ್ ಬರ್ತಾರೆ. ಒಂದು ಸಲ ಜೋರಾದ ಚಪ್ಪಾಳೆಯಲ್ಲಿ ಬಂದರೆ. ಅದೇ ರೀತಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜನನಿ ಪ್ರಶಸ್ತಿ ನಾವೇನು ಕೊಟ್ಟಿವಿ, ಬಸವರಾಜ್ ಕೊಂಡರವರು ನಿಜವಾಗಿ ಭಾಳ ಹೃದಯವಂತರ ಬಂಧುಗಳೇ. ನಮ್ಮ ಎಲ್ಲ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು ಆಯಿತು, ನಮ್ಮ ಜೋಶ್ ಅವರು ಭಾಳ ಅದ್ಭುತವಾಗಿ ನೋಡಿಕೊಂಡಂಥ ವ್ಯಕ್ತಿತ್ವ ನಮ್ಮ ಬಸವರಾಜ್ ಕೊಂಡರವ್ರಿಗೆ ಸಲ್ತದೆ. ಭಾಳ ಬಡವರಿಗೆ ಹೆಲ್ಪ್ ಮಾಡುವಂಥ ಮಾನವೀಯ ಗುಣಗಳಂಥವ್ರು ಬಸವರಾಜ್ ಕೊಂಡರವರು. ಅದೇ ರೀತಿ ಸಾಹಿತಿಗಳಂಥ ಸ್ವಾಮಿರಾವ್ ಕುಲ್ಕೊಂಡವ್ರು ಕೂಡ ಅಂತ ಹೇಳ್ತಾ ಒಂದು ಸಲ ಜೋರಾದ ಚಪ್ಪಾಳೆ ಅವರಿಗೆ ಅಲ್ಲಿ ಬಂಧುಗಳೇ. ಗಂಗಾವತಿ ಪ್ರಾಣೇಶ್ವರಿಗೆ ವೇದಿಕೆ ಮಧ್ಯಭಾಗದಲ್ಲಿ ಹಾಕ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇನ್ನೊಂದು ವಿಷಯ ಹೇಳ್ತೀನಿ ರೀ, ಪ್ರಾಣೇಶ್ವರದ ಆಯಿತು ಅಂದರೆ ಯಾರು ಎದ್ದೋಗ್ಲಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಇದು ಆದಮೇಲೆ ಏನೈತೆ ಅಲ್ರಿ, ಅದ್ಭುತ ಐತ್ರಿ. ನೀವು ಜೀವನದಲ್ಲಿ ಎದ್ದೋದವರು ನಾಳೆ ದಿವಸ ಅನ್ಕೊಂತೀರಿ ಭಾಳ ಮಿಸ್ ಮಾಡ್ಕೊಂಡಿವಿ ಅಂತಂದು. ಪ್ರಹ್ಲಾದ ಆಚಾರ್ಯ ಅಂತ ಹೇಳಿದ್ದಾರೆ, ಶಾಡೋ ಪ್ಲೇ ಮಾಡ್ತಾರೆ. ನೀವೆಲ್ಲ ಟಿ ವಿಯಾಗಿ ನೋಡಿರಿ, ಅವ್ರು ಶಾಡೋ ಪ್ಲೇ ಮಾಡಿದರೆ ಕಣ್ಣಾಗ ನೀರು ಬರ್ತದೆ ಬಂಧುಗಳ. ಆ ಟೈಪ್ ಮಾಡುವಂಥ ಕಲಾವಿದ, ಅದ್ಭುತವಾದಂಥ ಕಲಾವಿದ. ದಯವಿಟ್ಟು ಯಾರು ಎದ್ದೋಗ್ಬೇಡಿ. ಯಾದಗಿರಿಯಲ್ಲಿ ಕಾರ್ಯಕ್ರಮ ಆಗೋದೇ ಭಾಳ ಕಡಿಮೆ. ಅನೇಕ ಕನ್ನಡ ಪರ ಸಂಘಟನೆಗಳು ಕಾರ್ಯಕ್ರಮ ಮಾಡ್ತಾವೆ. ಅದೇ ರೀತಿ ಸಾಹಿತ್ಯ ಪರಿಷತ್ ವತಿಯಿಂದ ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ತಾವು ದಯವಿಟ್ಟು ಯಾರು ಎದ್ದೋಗಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಒಂದು ಸಲ ಜೋರಾದ ಚಪ್ಪಾಳೆ ಮೂಲಕ ಹಿಂಗೆ ನಂದಿದ್ದಾಗ ಅನೌನ್ಸ್ ಮಾಡಿ ಚಲೋ ಮಂದಿ ನೆಬಿಸಿ ಅವ್ರು ಮುಗಿದ್ಬಿಡು ಇನ್ನೇನು ಅಂತಂದು ತಿಳ್ಕೊಂಬಿಡ್ತಾರೆ. ಆದರೂ ಏನು ಕುಂತೀರಿ ನೀವು ಗಟ್ಟಿ ಕಾಳುಗಳು ಅಂತ ನಾನು ಭಾವಿಸ್ತೀನಿ. ಪಾಪ ಅವ್ರು ಏನು ಕೆಲಸ ಇತ್ತು ಹೋಗ್ಯಾರ ಅರ್ಜೆಂಟ್. ಯಾಕಾರ ಎಲೆಕ್ಷನ್ ಬಂದವು 108 ಇರ್ತಾವೆ, ನಕ್ಕೊಂತ ಕುಂತಾರೆ ಆಗೋದಿಲ್ಲ. ಶಾನಗೌಡ ಕಟ್ಟಿಮನಿ ಅನ್ನೋರು ಎರಗೋಳು ಕೋಗಳಿ ಕೊಟ್ರೇಶ್ವರಿಗೆ 2,000 ಕೊಟ್ಟಿದ್ದಾರೆ ಬಂಧುಗಳೇ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯಲ್ಲಿ ಅವ್ರು ಕೊಟ್ಟಿರ್ಬೋದು. ಇದೆಲ್ಲ ನಾವು ತಂಡಕ್ಕೆ ತೋತೀವಿ ಅಂತೇಳಿ ಈ ಒಂದು ಬರ್ರಿ ಸುಮ್ಮನೆ ತಮಾಷೆಗೆ ಅಂದೆ ಬರ್ರಿ.